ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಹತ್ರ ಇನ್ನೂ ಹಳೆ ಟೀ ಶರ್ಟ್ಗಳು ಅಥವಾ ಅದರಿಂದ ಏನನ್ನಾದರೂ ಮಾಡಿ ಕಟ್ ಮಾಡಿರುವಂತಹ ಪೀಸ್ ಬಟ್ಟೆಗಳು ಉಳಿದಿದೆನಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗನ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕತ್ತಿನ ಭಾಗ ಕೂಡ ಕಟ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳು ಉಳಿದೇ ಬಿಟ್ಟಿರುತ್ತೆ ಅಲ್ವಾ? ಅದರಿಂದ ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈಗ ಟೀ ಶರ್ಟ್ನ ಉಲ್ಟಾ ಮಾಡಿಕೊಂಡು ಕತ್ತಿನ ಭಾಗದಿಂದ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಈ ತರಹ ಜೋಡಿಸ್ಕೋಬೇಕು. ಜುಟ್ಟು ಹಾಕ್ತೀವಲ್ವಾ, ಆ ತರಹ ಬರಬೇಕು. ಇಲ್ಲಿಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಗಂಟು ಹಾಕಿ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಿ ನಾನಿಲ್ಲಿ ಗಂಟು ಹಾಕ್ತಾ ಇದ್ದೀನಿ. ಈಗ ಗಂಟು ಹಾಕಿರೋ ಭಾಗದಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಬಳೆ ಅಥವಾ ಚಿಕ್ಕ ರಿಂಗ್ ಥರದ್ದನ್ನು ಸೇರಿಸ್ಕೊಂಡ್ಬಿಟ್ಟು ಟೀ ಶರ್ಟ್ನ ನಾರ್ಮಲ್ ಪೊಸಿಷನ್ಗೆ ತಗೊಳ್ಳಿ. ಅಂದರೆ ಟೀ ಶರ್ಟ್ನ ಉಲ್ಟಾ ಮಾಡ್ಕೊಂಡಿದ್ವಲ್ವಾ, ಅದನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ಈಗಿದು ಈ ರೀತಿ ಕಾಣಿಸುತ್ತೆ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಆ ತರಹ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಈ ತರಹ ಬಳೆ ಹಾಕೋದ್ರಿಂದ ಒಂದು ಸೈಡ್ನಲ್ಲಿ ಹೊಸ ಡಿಸೈನ್ ಮಾಡಿದ ಹಾಗೆ ಆಗುತ್ತೆ. ಈಗ ನೋಡಿ, ಒಂದು ಕಡೆ ಪೂರ್ತಿ ಕವರ್ ಆಯಿತು. ಈ ಕಡೆಯಿಂದ ಓಪನ್ ಇದೆ ಅಲ್ಲ, ಚೀಲದ ರೀತಿ. ಇಲ್ಲಿ ಈಗ ಹಳೆಯ ಪೀಸ್ ಆಗಿರುವಂತಹ ಬಟ್ಟೆಗಳನ್ನು ತುಂಬುತ್ತಾ ಹೋಗಬೇಕು. ಈ ಮುಂಚೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಏನನ್ನು ಮಾಡಬಹುದು ಅಂತ ತೋರಿಸಿರೋ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗುತ್ತೆ. ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇ ಲಿಸ್ಟ್ಗೆ ಹೋಗಿ ಚೆಕ್ ಮಾಡಬಹುದು. ಬೇರೆ ಯಾವುದಕ್ಕಾದರೂ ಉಪಯೋಗಿಸಿರುವಂತಹ ಬಟ್ಟೆ ಕಟ್ ಮಾಡಿರೋ ಪೀಸ್ಗಳು ಎಷ್ಟೊಂದು ಉಳಿದೋಗಿರುತ್ತೆ ಅಲ್ವಾ? ಅದನ್ನೆಲ್ಲ ಸುಮ್ಮನೆ ಚೆಲ್ಲೋದು ಬದಲಿ ಈ ರೀತಿಯಾಗಿ ಅದನ್ನು ಬಳಸಬಹುದು. ಫುಲ್ ಬಟ್ಟೆಗಳನ್ನು ಹಾಗೆ ಹಾಕಿದರೆ ಒಂದೇ ಸೈಡ್ ಹೋಗಿ ಕೂತು ಬಿಡುತ್ತೆ. ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಎಲ್ಲ ಹಳೆಯ ಪೀಸ್ ವೇಸ್ಟ್ ಬಟ್ಟೆಗಳನ್ನು ಇದರೊಳಗೆ ತುಂಬಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ತರಹ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರಾಗ್ತಾ ಇದೆ ಅಂತ? ಎಸ್, ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಸೋಫಾ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಇಡುವಂತಹ ಫ್ಯಾಷನಬಲ್ ಪಿಲ್ಲೋ ರೆಡಿ ಆಯಿತು. ಈಗ ನೋಡಿ, ಈ ತರಹ ಎಲ್ಲವನ್ನು ಜೋಡಿಸ್ಕೊಂಡು ಜುಟ್ಟು ಕಟ್ಟೋ ರೀತಿ ಕಟ್ಕೋಬೇಕು. ಈ ಕಡೆ ಸೈಡ್ ಹೇಗೆ ಮಾಡಿದ್ದೀವಿ ಅಲ್ವಾ, ಗಂಟು ಹಾಕಿಬಿಟ್ಟು ನಂತರ ಒಂದು ಬಳೆ ಸಿಗಿಸಿ, ಅದೇ ಸೇಮ್ ಪ್ರೊಸೀಜರ್ ಈ ಭಾಗದಲ್ಲೂ ಕೂಡ ಮಾಡಬೇಕು. ನೋಡಿ, ಇಲ್ಲಿ ನಾನು ಕಟ್ಟೋ ಬದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಬಳೆನ ಈ ತರಹ ಸೇರಿಸ್ಕೊಂಡು ಅದ್ರ ಮೇಲೆ ಟೀ ಶರ್ಟ್ ಪೂರ್ತಿಯಾಗಿ ಕವರ್ ಮಾಡಿ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಹೀಗೆ ಮೇಲೊಂದು ರಬ್ಬರ್ ಬ್ಯಾಂಡ್ ಹಾಕೋವಾಗ ಸೈಡಲ್ಲಿ ಉಳಿದಿರೋ ಬಟ್ಟೆ ಕೂಡ ಕಾಣದಿರೋ ಹಾಗೆ ಸ್ವಲ್ಪ ಅದನ್ನು ಒಳಗಡೆಗೆ ಸೇರಿಸ್ಕೋಬೇಕು. ಕೊನೆಯಲ್ಲಿ ಸರಿಯಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ತರಹ ಮಾಡಿ. ನೋಡಿ, ಈಗ ಎರಡೂ ಕಡೆಗೂ ಸೇಮ್ ಡಿಸೈನ್ ಆಯಿತು. ಹಾಗೆ ಇದನ್ನು ಮಾಡೋದಕ್ಕೆ ಹೆಚ್ಚಿಗೆ ಸಮಯನೂ ಬೇಕಾಗಿಲ್ಲ, ತುಂಬ ಹೊಲಿಯೋ ಕೆಲಸನೂ ಕೂಡ ಇಲ್ಲ ಅಲ್ವಾ? ಹಳೆಯ ಬಟ್ಟೆಗಳಿಂದ ಈ ರೀತಿಯಾದ ಉಪಯೋಗ ನೀವು ಥಿಂಕ್ ಮಾಡಿರಲಿಲ್ಲ ಅಲ್ವಾ? ಮೊದಲಿಗೆ ವೇಸ್ಟ್ ಆಗಿರೋಂತಹ ಹಳೆ ಬಟ್ಟೆಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಕಟ್ ಮಾಡೋದೇನು ಬೇಕಾಗಿಲ್ಲ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಈ ತರಹ ಕಟ್ ಮಾಡಿಕೊಂಡು ಇದನ್ನೀಗ ಸೈಡಿಗೆ ಇಟ್ಬಿಡಿ.
ನಂತರ ನೋಡಿ ನಾನಿಲ್ಲಿ ಒಂದು ಹಳೆಯ ನೈಟ್ ಪ್ಯಾಂಟ್ ತಗೋತಾ ಇದ್ದೀನಿ. ಸ್ವಲ್ಪ ದಪ್ಪನಾಗಿರೋ ಕ್ವಾಲಿಟಿಯ ಬಟ್ಟೆ ಆದರೆ ಒಳ್ಳೆಯದು. ತೀರಾ ಜಗ್ಗಿದ್ರೆ ಪಿಸಿಯೋ ಅಂತಹ ಪ್ಯಾಂಟ್ ಇದ್ದರೆ ಅದನ್ನು ಉಪಯೋಗಿಸಬೇಡಿ. ಈಗ ಈ ನೈಟ್ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ ಅಲ್ಲಿವರೆಗೂ ಪೂರ್ತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೆ ಕಟ್ ಮಾಡಬೇಕು ಅಂತ. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಎರಡೂ ಕಡೆ ಕಾಲಿನ ಭಾಗವನ್ನು ಕಟ್ ಮಾಡಿ ತೆಗೆದುಕೊಳ್ಳಿ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಅರೆ ಹಳೆ ಬಟ್ಟೆಗಳನ್ನು ಈ ರೀತಿಯಾಗೂ ಉಪಯೋಗಿಸ್ಕೋಬಹುದಾ, ಮುಂಚೆ ಗೊತ್ತೇ ಇರಲಿಲ್ಲ ಅನ್ಕೊಂತೀರಾ. ಇಷ್ಟಾದ ನಂತರ ಇದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ನೋಡಿ ಇಲ್ಲಿ ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಲ್ವ, ಈ ತರಹ ಪೂರ್ತಿ ಬಟ್ಟೆನ ಉಲ್ಟಾ ಮಾಡಿ ಇಡಿ. ಈಗ ಇದನ್ನು ಒಂದು ಸೈಡ್ನಲ್ಲಿ ಹೊಲಿಗೆ ಹಾಕಬೇಕು. ಮಿಷಿನ್ ಇದ್ದರೆ ನೀವು ಮಿಷಿನಿಂದ ಹೊಲಿಗೆ ಹಾಕಬಹುದು, ಇಲ್ಲ ಅಂದರೆ ಸೂಜಿ ದಾರ ಬಳಸಿ ಕೂಡ ಹೊಲಿಗೆ ಹಾಕಬಹುದು. ಇಲ್ಲಿ ಯಾವ ಥರ ಹೊಲಿಗೆ ಹಾಕಬೇಕು ಗೊತ್ತಾ? ಪೂರ್ತಿ ಅದನ್ನು ಕಟ್ಟಿ ಇಡ್ತೀವಲ್ವ ಆ ರೀತಿಯಾಗಿ ಬರಬೇಕು. ಕೇವಲ ಹೇಳಿದರೆ ಅಷ್ಟು ಸರಿಯಾಗಿ ತಿಳಿಯೋದಿಲ್ಲ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಈ ತರಹ ಒಂದು ಕಡೆಗೆ ಪೂರ್ತಿ ಕಟ್ಟಿರೋ ಥರ ಹೊಲಿಗೆ ಹಾಕಬೇಕು. ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ? ಲೂಸ್ ಆಗಬಾರ್ದು, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಮಾಡಿ. ಇಷ್ಟು ಆದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ, ಅದನ್ನು ಸರಿ ಮಾಡ್ಕೊಳ್ಳಿ. ಅಂದರೆ ನಾವು ಹೊಲಿದಿದ್ದ ಭಾಗ ಒಳಗಡೆ ಹೋಗಬೇಕು. ಈಗಿದು ಒಂದು ಚೀಲದ ಥರ ರೆಡಿ ಆಯಿತು ಅಲ್ವಾ? ನೋಡಿ ಒಂದು ಕಡೆಗೆ ಪೂರ್ತಿಯಾಗಿ ಕ್ಲೋಸ್ ಆಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕಡೆ ಓಪನ್ ಇದೆ ಅಲ್ವಾ, ಅದ್ರ ಒಳಗಡೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದಂತಹ ಹಳೆ ಬಟ್ಟೆಗಳನ್ನು ತುಂಬುತ್ತಾ ಹೋಗಿ. ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡದೆ ಹಾಗೇನೆ ತುಂಬಿದರೆ ಒಂದೇ ಕಡೆಗೆ ಹೋಗಿ ಕೂತು ಬಿಡುತ್ತೆ. ಹಾಗಾಗಿ ಕಟ್ ಮಾಡಿ ಹಾಕೋದು ಒಳ್ಳೆಯದು. ನೋಡಿ ಎಷ್ಟೆಲ್ಲ ಬಟ್ಟೆಗಳು ಹಿಡಿಸ್ತು ಅಲ್ವಾ? ಎಲ್ಲ ತುಂಬಿದ ನಂತರ ನೋಡಿ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ರೋಲ್ ಮಾಡಿ. ಹೀಗೆ ಮಾಡೋದ್ರಿಂದ ಬಟ್ಟೆಗಳು ಒಂದೇ ಕಡೆಗೆ ಕೂರೋದಿಲ್ಲ, ಎಲ್ಲ ಕಡೆಗೂ ಹರಡಿಕೊಳ್ಳುತ್ತೆ. ಈಗ ಒಂದು ಕಡೆಗೆ ಓಪನ್ ಇತ್ತಲ್ವಾ, ಅಲ್ಲೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನೋಡಿ ನಾವು ಮುಂಚೆ ಹೊಲಿಗೆ ಹಾಕಿದ್ವಿ ಅಲ್ವಾ, ಅದು ಎಷ್ಟು ನೀಟಾಗಿ ಒಂದು ಕಡೆ ಕ್ಲೋಸ್ ಆಗಿದೆ. ಇದೇ ರೀತಿ ಈ ಕಡೆಗೂ ಕೂಡ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು. ನಾನಿಲ್ಲಿ ಸೂಜಿ ದಾರ ಬಳಸಿನೇ ಹೊಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಪೂರ್ತಿ ಹೊಲಿದ ನಂತರ ಒಂದು ಕಡೆಯಿಂದ ದಾರನ ಜಗ್ಗಿದ್ರೆ ಈ ರೀತಿಯಾಗಿ ಕಟ್ಟಿರೋ ರೀತಿ ಕಾಣುತ್ತೆ. ಇಲ್ಲಿಗೆ ಅದನ್ನು ಗಂಟು ಹಾಕಿ ಟೈಟ್ ಮಾಡಿಬಿಡಿ. ಇಷ್ಟ ಆದಮೇಲೆ ಕೊನೆಯಲ್ಲಿ ಇದನ್ನು ಮತ್ತೆ ಸ್ವಲ್ಪ ರೋಲ್ ಮಾಡಿ ಒಳಗಡೆ ಇರೋ ಬಟ್ಟೆನ ಅಡ್ಜಸ್ಟ್ ಮಾಡಿ. ಬಟ್ಟೆ ಒಂದೇ ಕಡೆಗೆ ಜಾಸ್ತಿ ಕೆಲವು ಕಡೆ ಕಮ್ಮಿ ಆದರೆ ಒಂದು ಕಡೆ ದಪ್ಪ ಕಾಣುತ್ತೆ, ಇನ್ನೊಂದು ಕಡೆ ತೆಳ್ಳಗಾಗುತ್ತೆ. ಹಾಗಾಗದೇ ಇರೋ ಹಾಗೆ ಸ್ವಲ್ಪ ರೋಲ್ ಮಾಡೋದ್ರಿಂದ ಪೂರ್ತಿಯಾಗಿ ಒಂದೇ ಲೆವೆಲ್ನಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ವೇಸ್ಟ್ ಅಂತ ಬಿಸಾಕುವ ಹಳೆ ಬಟ್ಟೆಗಳಿಂದ ಎಷ್ಟು ಒಳ್ಳೆಯ ಸೈಡ್ ಪಿಲ್ಲೋ ರೆಡಿ ಆಯಿತು ಅಂತ. ಇದನ್ನು ಮಾಡೋದಕ್ಕೆ ತುಂಬ ಏನು ಹೊಲಿಯೋ ಅವಶ್ಯಕತೆ ಕೂಡ ಬರೋದಿಲ್ಲ. ಕೇವಲ ಸೈಡ್ನಲ್ಲಿ ಹೊಲಿಗೆ ಹಾಕಿದರೆ ಸಾಕಾಗುತ್ತೆ. ಅಷ್ಟು ಕೂಡ ಹೊಲಿಗೆ ಬೇಡ ಅಂದರೆ ಸೈಡ್ನಲ್ಲಿ ನೋಡಿ ಈ ತರಹ ಪೂರ್ತಿಯಾಗಿ ಹಿಡ್ಕೊಂಡ್ಬಿಟ್ಟು ಒಂದು ಕಸಿಯಿಂದ ಕಟ್ಟಬಹುದು. ಆದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರು ಅಂದರೆ ನೀವು ಈ ಐಡಿಯಾ ಮಾಡೋಕ್ಕೆ ಹೋಗಬೇಡಿ. ಹೊಲಿಗೆ ಹಾಕೋದೇ ಬೆಸ್ಟ್ ಉಪಾಯ. ಯಾಕೆಂದರೆ ಆಟ ಆಡ್ತಾ ಆಡ್ತಾ ಮಕ್ಕಳು ಈ ಕಸಿನ ತೆಗೆದುಬಿಟ್ರು ಅಂದರೆ ಒಳಗಡೆ ತುಂಬಿರೋ ಬಟ್ಟೆ ಪೀಸ್ಗಳೆಲ್ಲ ಚೆಲ್ಲಿ ಬಿಡ್ತವೆ. ಆ ರೀತಿ ಚಿಕ್ಕ ಮಕ್ಕಳು ಯಾರು ಇರಲಿಲ್ಲ ಅಂದರೆ ಈ ಐಡಿಯಾ ಕೂಡ ಮಾಡಬಹುದು. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡೋದಷ್ಟೇ ಅಲ್ಲ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ ನೀವು ಈ ಸೈಡ್ ಪಿಲ್ಲೋಗಳನ್ನು ದಿವಾನ್ ಕಾಟ್ ಮೇಲೆ ಇಡಬಹುದು, ಸೋಫಾ ಮೇಲೆ ಇಡಬಹುದು, ಎಲ್ಲ ಕಡೆಗೂ ಸೂಟ್ ಆಗುತ್ತೆ.
ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.